ಆಲ್ ವೆಲ್ಕಮ್ ಬ್ಯಾಕ್ ಟು ನರವೇ ಲಾಗ್. ನಾವು ನಮ್ಮ ಚರಿ ಮಗಳನ್ನ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಅಂತ ಮಾತ್ರ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇಷ್ಟು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ. ಅರ್ಲಿ ಮಾರ್ನಿಂಗ್ಗೆ ನಾವು ಬಂದಿದ್ದೆ ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಸ್ಥಾನ, ಅಲ್ಲಿಂದ ವೈದ್ಯನಾಥೇಶ್ವರ ದೇವಸ್ಥಾನ, ಅದಾದಮೇಲೆ ಚನ್ನಪಟ್ಟಣದಲ್ಲಿರುವಂಥ ಗಾವಲಗೆರೆ ದೇವಸ್ಥಾನಕ್ಕೆ ಬಂದ್ವಿ. ಅದಾದಮೇಲೆ ನಾವು ಬಂದಿದ್ದೆ ಮಧುರಮ್ಮ ದೇವಸ್ಥಾನ. ನಾನು ಈ ದೇವಸ್ಥಾನ ಫಸ್ಟ್ ಟೈಮ್ ವಿಸಿಟ್ ಮಾಡೋದ್ರಿಂದ ಈ ಟೆಂಪಲ್ ಬಗ್ಗೆ ನನಗೆ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ. ಸೊ ಅಲ್ಲಿರುವಂಥ ಪುರೋಹಿತರನ್ನ ಕೇಳಿದಾಗ ಹೇಗೆ ಉದ್ಭವ ಆಯಿತು ಅಂತ ಕೇಳಿದಾಗ ಅವರು ಹೇಳಿದ್ದೆ ಈ ಥರ ಹೇಳಿದ್ರು. ನನಗೆ ಕೇಳ್ಕೊಂಡು ಹೊರಗಿಂದ ಬರ್ತಿರ್ಬೇಕಾದ್ರೆ ಇದು ಒಳ್ಳೆಕಾಯಿ ತರ್ತಾ ಇರ್ತಾರೆ. ಒಳ್ಳೆಕಾಯಿ ತರೋದ್ರಿಂದ ಬಂದು ಈ ಕಳ್ಳರು ಇದು ಮಾಡ್ತಾ ಇರೋದ್ರಿಂದ ಒಳ್ಳೆಕಾಯಿನ ಇಪ್ಪೆಕಾಯಿ ಮಾಡ್ತಾರೆ. ಇಪ್ಪೆಕಾಯಿಯಿಂದ ಬಂದು ಇಲ್ಲಿ ತಮ್ಮ ಅಣ್ಣದ ನರಸಿಂಹಸ್ವಾಮಿ ಅವರಲ್ಲ, ಅವ್ರನ್ನ ಹತ್ರ ಕೇಳ್ಬಿಟ್ಟು ಇಲ್ಲಿ ನಿಲ್ಸ್ಕೊಂಡ್ರು. 7 ಜನ ಅಕ್ಕ ತಂಗಿ ಇರುತ್ತೆ. ಅಲ್ಲಿ ಹಿಂದೆ ಇರೋದು ಅಮ್ಮನವ್ರ ಪಾದ. ಇದು ಮಧುರಮ್ಮ, ಕಬ್ಬಾಳಮ್ಮ, ಬಿಸ್ತಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ಎಲ್ಲಮ್ಮ, ಇಷ್ಟು ಜನ ಬಂದು ಇಲ್ಲಿ ಸಪ್ತಮಾದ್ರಿಕೆ ನೆಲೆಸಿರೋದು ಪುರಾತನ ಕಾಲದಿಂದ. ಅಂದರೆ ಅದು ವಿಗ್ರಹ ಕಲ್ಲು ರೂಪದಲ್ಲಿ ನೆಲೆಸಿರೋದು ಅಥವಾ ಯಾವ ಥರ? ಅದು ಭೂಮಿಯಿಂದನೇ ಉದ್ಭವ ಆಗಿರೋದು. ಇದು ನಾವು ಪ್ರತಿಷ್ಠಾಪನೆ ಮಾಡ್ಕೊಂಡಿರೋದು. ಮೊದಲೆಲ್ಲ ಇಲ್ಲೇ ಇದು ಮಾಡ್ತಿದ್ವಿ. ಈಗ ಒಂದು 20 ವರ್ಷದ ಮುಂಚೆ ಇದು ಪ್ರತಿಷ್ಠಾಪನೆ. ಅರಳುಕಾಯಿ ಅಂದರೆ ಅರಳು ಬರುತ್ತಲ್ಲ, ಅರಳು, ಅದರಿಂದ ಏನಾಗಿತ್ತು? ಇದು ಇಪ್ಪೆಕಾಯಿ. ಕೇಳಿದ್ರಲ್ಲ ಹೇಗೆ ದೇವ್ರು ಬಂದಿಲ್ಲ ಉದ್ಭವ ಅದು ಹೇಗೆ ನಿಲ್ಲಿಸಿದ್ರು ಅಂತ ಗೊತ್ತಾಯ್ತಲ್ವ. ಬಟ್ ಎಷ್ಟು ಸರಿ ಎಷ್ಟು ನಿಜ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು. ಹೀಗೆ ಅವರು ಕಾಯಿನ ಪೂಜೆ ಮಾಡಿ ಇದನ್ನು ನಮಗೆ ಕೊಡ್ತಾರೆ. ನಾವು ಅದನ್ನು ಮನೇಲಿ ಮನೆ ಬಾಗಿಲು ಕಟ್ಟೋದ್ರಿಂದ ಯಾವುದೇ ದೃಷ್ಟಿ ಏನೂ ಆಗೋದಿಲ್ಲ. ಈಗ ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ಹೇಗೆ ಕೊಡ್ತಾರೆ ಅದೇ ಥರ ಇಲ್ಲೂ ಕಾಯಿನ ಕೊಟ್ಟಿದ್ದಾರೆ. ಅದನ್ನು ಮನೇಲಿ ಬಾಗಿಲು ಕಟ್ಟಿದ್ರೆ ಯಾವುದೇ ದೃಷ್ಟಿ ಪರಿಹಾರ ಆಗುತ್ತಂತೆ. ನೀವು ವಿಸಿಟ್ ಮಾಡಿ. ದೇವಸ್ಥಾನ ತುಂಬ ಚೆನ್ನಾಗಿದೆ, ವಿಶಾಲವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಏನಕ್ಕೆ ಪರಿಸಿದ್ರು ಕಮೆಂಟ್ ಮಾಡಿ.